ನಾನು ಪ್ರತಿದಿನ ಈ ಪಾರ್ಕಿಗೆ ಬಂದು ವಾಕಿಂಗ್ ಬರ್ತಾ ಇರ್ತೀವಿ. ದಿನನಿತ್ಯದ ನಮ್ಮ ಕಾರ್ಯಕ್ರಮ ಅದು ಪಾರ್ಕಿಂಗ್ ಬರೋದು. ಇಲ್ಲಿ ಜಿಮ್ಮಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಇದು ಮಾಡ್ತೇವೆ. ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಪಾರ್ಕಲ್ಲಿ ತುಂಬ ಸರಿಯಾದ ರೀತಿ ನಿರ್ವಹಿಸ್ತಾ ಇಲ್ಲ. ಎಲ್ಲ ಕಡೆ ದಾರಿ ಕೂಡ ಕಿತ್ತೋಗಿದೆ, ಟೈಲ್ಸ್ ಎಲ್ಲ ಕಿತ್ತೋಗಿದೆ. ಉಬ್ಬು ತಗ್ಗುಗಳಾಗಿ ಜನ ಎಡು ಬೀಳೋಂಥ ಪರಿಸ್ಥಿತಿ ಆಗಿದೆ, ಬಿದ್ದಿದ್ದಾರೆ ಕೂಡ. ನಂತರ ಇಲ್ಲಿ ಜಿಮ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಉಪಕರಣಗಳು ಹಾಳಾಗಿದೆ. ಅದನ್ನು ಸರಿಪಡಿಸಿದ್ರೆ ನಾಗರಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಸರಿಯಾದ ರೀತಿ ಇಲ್ಲಿ ವಾಚ್ಮನ್ ಆಗಲಿ ಮೇಂಟೈನ್ ಮಾಡೋರು ಇರೋದಿಲ್ಲ. ರಾತ್ರಿ ಹೊತ್ತು ತುಂಬ ದೀಪದ ಬೆಳಕಿನ ಅಭಾವದಿಂದ ಇಲ್ಲಿ ಬೇರೆ ರೀತಿ ಎಲ್ಲ ಒಂದು ಚಟುವಟಿಕೆಗಳು ನಡೀತಾ ಇರ್ತದೆ. ಅದು ನಾವು ಹಿರಿಯ ನಾಗರಿಕ ಆಗಿ ಅದನ್ನು ನೋಡಿಕೊಂಡು ತಿರುಗಾಡಲಿಕ್ಕೆ ನಮಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಅಂಥದ್ದೆಲ್ಲ ನಡೀತಾ ಇದೆ ಇಲ್ಲಿ. ಖಂಡಿತವಾಗ್ಲೂ ಹಾಳಾಗೋಗಿದೆ. ಚಿಕ್ಕ ಮಕ್ಕಳಾಡೋ ಇದೇ ಅಲ್ಲ, ಇಲ್ಲಿ ಜಿಮ್ ಇದೆಯಲ್ಲ, ಜಿಮ್ಮದು ಮೇಂಟೆನೆನ್ಸು ಸರಿಯಿಲ್ಲ, ಸರಿಯಾಗಿ ಆಯಿಲು ಇದು ಏನು ಇಲ್ದಿರೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅಲ್ಲಿ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು. ಯಾಕಂದರೆ ನಾವೆಲ್ಲ ಸೀನಿಯರ್ ಸಿಟಿಜನ್ಸು ರೆಗ್ಯುಲರಾಗಿರ್ತೀವಿ. ಎಲ್ರಿಗೂ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇದೇ ಅಲ್ಲ, BHL ಪಾರ್ಕಲ್ಲೂ ಸಮೇತ ಮೇಂಟೆನ್ಸೇ ಸರಿ ಇಲ್ಲ. ಹೋಗಿ ನೀವೇ ನೋಡಿ ಬೇಕಾದರೂ ಮೀಡಿಯಾದವರು, ಅಲ್ಲಿ ಬಾತ್ರೂಮಲ್ಲಿ ಏನೂ ಇಲ್ಲ. ಲೈಟ್ ಇಲ್ಲ. ಬೆಳಗ್ಗೆ ಎದ್ದು ಹೋಗಿ ನೋಡಬೇಕಾದ್ರೆ ಲೈಟೇ ಇರೋಲ್ಲ BHL ಪಾರ್ಕಲ್ಲಿ. ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೆಟ್ಟೋಗಿದೆ. ನಾವು ಹಲವಾರು ಸಲ ಎಲ್ರಿಗೂ ಕನ್ಸರ್ನ್